ಸಿನಿಮಾ ಶೂಟಿಂಗ್ ವೇಳೆ ಆಯಾ ತಪ್ಪಿ ಬಿದ್ದಿದ್ದಾರೆ ನಟಿ. ಬೆಂಗಳೂರಲ್ಲಿ ಸಿನಿಮಾ ಶೂಟಿಂಗ್ ವೇಳೆ ದುರಂತವೊಂದು ತಪ್ಪಿದೆ. ಸಿಂಪಲ್ ಸುನಿ ನಿರ್ದೇಶನದ ಹೊಸ ಸಿನಿಮಾದ ಚಿತ್ರೀಕರಣ ಆಗ್ತಾ ಇತ್ತು. ಚಿತ್ರೀಕರಣದ ಸಂದರ್ಭದಲ್ಲಿ ಹಗ್ಗದಲ್ಲಿ ನೇತಾಡಿ ಬಿದ್ದಿದ್ದಾರೆ ನಟಿ ಸಾತ್ವಿಕಾ. ಶೂಟಿಂಗ್ನಲ್ಲಿ ಮೇಲಿಂದ ಆಯಾ ತಪ್ಪಿ ಬಿದ್ದಂತಹ ಚಿತ್ರದ ನಾಯಕಿ. ಮೋಡ ಕವಿದ ವಾತಾವರಣ ಸಿನಿಮಾದ ಚಿತ್ರೀಕರಣ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇದ್ದಂತಹ ಚಿತ್ರೀಕರಣ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಿದ್ರು ನಟಿ ಸಾತ್ವಿಕಾ ಅನ್ನೋದು ಪ್ರಶ್ನೆ ಆಗ್ತಾ ಇರುವಂತದ್ದು. ಹಗ್ಗದಲ್ಲಿ ನೇತಾಡುವಂತಹ ಸಂದರ್ಭದಲ್ಲಿ ಬಿದ್ರ, ಸೇಫ್ಟಿ ಮೆಜರ್ಮೆಂಟ್ಗಳನ್ನ ತೆಗೆದುಕೊಂಡ್ರ, ಮತ್ತೆ ಎಷ್ಟು ಅಡಿಯಿಂದ ಬಿದ್ರು ಅನ್ನೋದು ಸದ್ಯಕ್ಕೆ ಪ್ರಶ್ನಾರ್ಥಕ ಆಗಿರುವಂತದ್ದು. ಮೋಡ ಕವಿದ ವಾತಾವರಣದ ಸಿನಿಮಾದ ಶೂಟಿಂಗ್ ಆಗ್ತಾ ಇತ್ತು ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ನಟಿ ಸಾತ್ವಿಕಾ ಅವರು ಆಯಾ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಭಾರಿ ದೊಡ್ಡ ಅನಾಹುತವೊಂದು ತಪ್ಪಿದೆ ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಸಾತ್ವಿಕಾ ಅವರು ಯಾವ ರೀತಿಯಾಗಿದ್ದಾರೆ, ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದರ ಕುರಿತು ಮಾಹಿತಿ ಸಿಗಬೇಕಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ಒಂದು ಸ್ಟಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನನ್ನ ಕಲೀಗ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಯಾವಾಗ ಆಗಿರುವಂತಹ ಘಟನೆ ಇದು? ಎಷ್ಟು ಅಡಿಯಿಂದ ಅವರು ಕೆಳಗಡೆ ಬಿದ್ರು? ಸದ್ಯಕ್ಕೆ ನಟಿ ಸಾತ್ವಿಕಾ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಮೂಗೇಟಾಗಿದೆಯಾ? ಏನ್ ಕತೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ. ನೋಡಿ, ನಟಿ ಸಾತ್ವಿಕಾ ಅವರು ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಂತಹ ಸಂದರ್ಭದಲ್ಲಿ ಹೀರೋ ಮತ್ತು ಹೀರೋಯಿನ್ ಯಾವುದೋ ಒಂದು ಕ್ಯಾರೆಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಡು ಶೂಟಿಂಗ್ ನಡೀತಾ ಇತ್ತು ಅಂತ ಕಾಣಿಸುತ್ತೆ. ಈ ಸಂದರ್ಭದಲ್ಲಿ ಹಗ್ಗದಲ್ಲಿ ನೇತಾಡುವಂತಹ ಸಂದರ್ಭದಲ್ಲಿ ಆಯಾ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಬಿದ್ದಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇದ್ದಂತಹ ಚಿತ್ರೀಕರಣದ ವೇಳೆ ಆಗಿರುವಂತಹ ಘಟನೆ ಇದು. ಸದ್ಯಕ್ಕೆ ಯಾವುದೇ ಸಮಸ್ಯೆಗಳು ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಸೇಫ್ಟಿ ಮೆಜರ್ಮೆಂಟ್ ಯಾವುದೂ ತೆಗೆದುಕೊಂಡಿಲ್ಲ ಅಂತ ಕಾಣಿಸ್ತಾ ಇದೆ. ಅಂದರೆ ಬಿಫೋರ್ ಈ ಸ್ಟಂಟ್ ಮಾಡೋದಕ್ಕೆ ಮುಂಚೆ ತೆಗೆದಿರುವಂತಹ ಒಂದಷ್ಟು ಸನ್ನಿವೇಶಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ತಯಾರಿಗಳಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಕೀರ್ತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಯಾವಾಗ ಆಗಿರೋ ಘಟನೆ ಇದು? ಸದ್ಯಕ್ಕೆ ಸಾತ್ವಿಕಾ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮತ್ತೆ ಎಷ್ಟು ಅಡಿ ಎತ್ತರದಿಂದ ಸಾತ್ವಿಕಾ ಅವರು ಬಿದ್ದಿದ್ದಾರೆ ಅಂತ? ರಮ್ಯಾ ಅವರೇ, ಈಗಾಗಲೇ ಸಿಂಪಲ್ ಸುನಿ ಅವರ ನಿರ್ದೇಶನದಲ್ಲಿ ಸಿನಿಮಾ ಒಂದು ಬರ್ತಾ ಇದೆ. ಅದುವೇ ಸಹ ಮೋಡ ಕವಿದ ವಾತಾವರಣ ಅನ್ನುವಂತ ಸಿನಿಮಾ ಟೈಟಲ್. ಸದ್ಯ ಈ ಸಿನಿಮಾದಲ್ಲಿ
ಸಾತ್ವಿಕ ಅವರು ನಾಯಕಿಯಾಗಿ ಅಭಿನಯಿಸಿರುವಂತದ್ದು. ಅಂದ್ರೆ ಒಂದು ಸಾಂಗ್ ಶೂಟ್ ವೇಳೆ ಆದಂತಹ ಅವಘಡ ಇದಾಗಿದೆ. ಅಂದ್ರೆ ಯಾವುದೇ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಅವಘಡ ಸಂಭವಿಸಿಲ್ಲ, ಸಣ್ಣ ಪ್ರಮಾಣದಲ್ಲಿ ಆಗಿರುವಂತದ್ದು. ಕಾಲಿಗೆ ಒಂದು ಸಣ್ಣ ಪೆಟ್ಟು ಬಿದ್ದಿದೆ ಹೊರತಾಗಿ ದೊಡ್ಡ ಫ್ರಾಕ್ಚರ್ ರೀತಿ ಏನೂ ಆಗಿಲ್ಲ ಅನ್ನುವಂತ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಅದರಲ್ಲೂ ಸಹ ಸಿಂಪಲ್ ಸುನಿ ಅವರು ಶೂಟಿಂಗ್ ಅಂತ ಹೇಳಿದ್ರೆ ಪ್ರತಿ ಬಾರಿ ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರಬಹುದು, ಯಾವ ರೀತಿ ಸೇಫ್ಟಿ ಮೆಜರ್ಮೆಂಟ್ಸ್ ತಗೋಬೇಕು ಅನ್ನುವಂಥದ್ದು ಮುಂದೆ ಇರ್ತಾರೆ. ಅವರು ಈ ಹಿಂದೆ ಸಹ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ನಿರ್ದೇಶಕ. ಸದ್ಯಕ್ಕೆ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಿದ್ದಂತಹ ಈ ಒಂದು ಶೂಟಿಂಗ್ ನಲ್ಲಿ ಶ್ರಾವ್ಯ ಅವರು ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಇದೀಗ ಸಾತ್ವಿಕ ಎಂಬ ಹೆಸರಲ್ಲಿ ಅವನು ಇರುವಂತದ್ದು. ಸದ್ಯಕ್ಕೆ ಸಾತ್ವಿಕ ಅವರಿಗೆ ಯಾವ ಸಂಭವಿಸಿಲ್ಲ, ಸೇಫ್ ಆಗಿದ್ದಾರೆ. ಮತ್ತೆ ಶೂಟಿಂಗ್ ಸಂದರ್ಭದಲ್ಲಿ ಈ ರೀತಿ ಸೇಫ್ಟಿ ಮೆಜರ್ಮೆಂಟ್ಸ್ ತಗೋಬೇಕಾಗಿತ್ತು, ಆದ್ರೆ ಈ ರೀತಿ ಅವಘಡ ಸಂಭವಿಸುತ್ತೆ ಅನ್ನುವಂಥದ್ದು ನಮಗೂ ಗೊತ್ತಿರ್ಲಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸಿಂಪಲ್ ಸುನಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಇನ್ನು ಮುಂದೆ ಏನಾದ್ರೂ ಈ ರೀತಿ ಏನಾದ್ರೂ ರಿಸ್ಕಿ ಸ್ಟಫ್ ಅಥವಾ ಜಾಬ್ಸ್ ಏನಾದ್ರೂ ಸ್ಟೆಪ್ಸ್ ಡಾನ್ಸ್ ನಾವು ಖಂಡಿತವಾಗ್ಲೂ ಈ ರೀತಿ ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ತಗೋತೀವಿ ಅನ್ನುವಂಥದ್ದು ಅವ್ರ ಕಡೆಯಿಂದ ಹೇಳಿಕೆ ಬಂದಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮಿಳಾ ಮಾಹಿತಿಗಾಗಿ. ಸದ್ಯಕ್ಕೆ ಯಾವುದೇ ಅಂತ ಹೇಳ್ಕೊಳ್ಳುವಂತಹ ತೊಂದರೆಗಳೇನಾಗಿಲ್ಲ, ಸ್ವಲ್ಪ ಮೂಗೇಟಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಉಳಿದಂತಹ ಶೂಟಿಂಗ್ ಭಾಗವನ್ನು ಏನು ನಾವು ಮುಂದುವರಿಸ್ತೀವಿ, ಆಗ ನಾವು ಸೇಫ್ಟಿ ಮೆಜರ್ಮೆಂಟನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಸಿಂಪಲ್ ಸುನಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ.